ಬೆಂಗಳೂರಿನ ಮಲ್ಲೇಶ್ವರಮಿನ ಎಲ್ಲ ನಾಗರಿಕ ಬಂಧುಗಳೇ, ಈ ದಿನ ನಮ್ಮ ಬೆಂಗಳೂರಿನ ಸಂಸ್ಥಾಪಕರು ನಾಡಪ್ರಭು ಕೆಂಪೇಗೌಡರ ಈ ಒಂದು ದಿನಾಚರಣೆಯನ್ನಾಗಿ ಗೌರವದಿಂದ ಇವತ್ತೆಲ್ಲ ನಾವಿಲ್ಲಿ ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರು, ಜನನಾಯಕರು, ಪ್ರತಿಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ವಿಚಾರದಲ್ಲಿ ಸಾಕಷ್ಟು ಕಾಳಜಿ, ಆಸಕ್ತಿಯನ್ನು ವಹಿಸಿ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಿರುವಂತಹ ಸನ್ಮಾನ್ಯ ಅಶೋಕಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರ ಕೊಡುಗೆಯನ್ನು ಸ್ಮರಿಸ್ಕೊತಾ ಇದ್ದೀವಿ. ಯಾವ ರೀತಿ ಅವರು ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡಿದ್ರು, ಆರ್ಥಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಪ್ರಕೃತಿ, ಪರಿಸರ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿರೋದು ನಮಗೆಲ್ಲ ಪ್ರೇರೇಪಣೆ. ಹಾಗಾಗಿ ನಮ್ಮ ಮುಂದೆ ಬಹಳ ದೊಡ್ಡ ಸವಾಲಿದೆ. ನಾವೇಗಿನ್ನ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬ ನಾಗರಿಕ ಆಗಲಿ, ಚುನಾಯಿತ ಪ್ರತಿನಿಧಿ ಆಗಲಿ, ಸರ್ಕಾರ ಆಗಲಿ, ಸ್ಥಳೀಯ ಸಂಸ್ಥೆಗಳು ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಜವಾಬ್ದಾರಿ. ಹಾಗಾಗಿ ಇವತ್ತು ಈ ದಿಕ್ಕಿನಲ್ಲಿ ನಾವು ಪ್ರೇರೇಪಣೆಯನ್ನು ಪಡೆದು ನಮ್ಮನ್ನು ನಾವು ಪುನರ್ ಸಮರ್ಪಣೆ ಮಾಡಿಕೊಂಡು ಉತ್ತಮವಾಗಿ ಕಾರ್ಯವನ್ನು ಮಾಡುವಂತದಕ್ಕೆ ಸೂಕ್ತವಾಗಿರುವಂತಹ ದಿನನೇ ನಾಡಪ್ರಭು ಕೆಂಪೇಗೌಡರ ಸಂಸ್ಥಾಪಕರ ದಿನಾಚರಣೆ. ಇವತ್ತು ನಾವು ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ನಾವು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ವೃತ್ತಿ, ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ಪಾಲನೆ ಮಾಡ್ತಿರುವಂತ ಶ್ರೀಮತಿ ವೈಶಾಲಿ ಪೈ ಅವರು. ವೈಶಾಲಿ ಪೈ ಅವರು ಏನೊಂದು ಸ್ಪೆಷಲ್ ಚಿಲ್ಡ್ರನ್ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಜನ್ಮ ಪಡೆದಿರುವಂತ ಈ ಮಕ್ಕಳನ್ನ ಅವ್ರಿಗೆ ಆರೈಕೆ ಮಾಡೋದು, ಶಿಕ್ಷಣ ಕೊಡುವಂಥದ್ದು, ಅವ್ರನ್ನೇ ಆರೈಕೆ ಮಾಡಿಕೊಳ್ಳಿಕ್ಕೆ ತಿಳುವಳಿಕೆ ಮತ್ತು ಮನವರಿಕೆ ಮಾಡಿ ಶಿಕ್ಷಣ ಕೊಟ್ಟು ಕೌಶಲ್ಯತೆ ಕೊಡುವಂತ ಕೆಲಸ ಇದೆಯಲ್ಲ, ಬಹಳ ದೊಡ್ಡ ಜವಾಬ್ದಾರಿ ಇದೆ ಸಮಾಜದ ಮೇಲೆ. ಅದನ್ನ ಅವರು ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲೇ ಈ ಒಂದು ಇಡೀ ದೇಶದ ಗಮನ ಸೆಳೆಯುವ ರೀತಿ ಬಹಳ ಉತ್ತಮವಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ವೈಶಾಲಿ ಪೈ ಅವರಿಗೆ ಇವತ್ತು ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ, ಬೆಂಗಳೂರಿನ ಸಂಸ್ಥಾಪಕರ ದಿನಾಚರಣೆ ನಾಡಪ್ರಭು ಕೆಂಪೇಗೌಡರ ಈ ಒಂದು ಜಯಂತಿ ಅಂಗವಾಗಿ ಅವರಿಗೆ ಸನ್ಮಾನ ಮಾಡುವಂತದ್ದಾಗಿದೆ. ಹಾಗಾಗಿ ಈ ಹಬ್ಬ, ಈ ಸಡಗರ ಅರ್ಥಪೂರ್ಣಕವಾಗಿ ಯಾವಾಗ ಅಂದ್ರೆ ಇನ್ನೊಬ್ರು ಮಾಡುವಂತ ಕೆಲಸ, ಕೆಂಪೇಗೌಡರಂಗೆ ಕೆಲಸ ಮಾಡ್ತಿರುವಂತವರು ವೈಶಾಲಿ ಪೈ ಅವರು. ಅವ್ರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಶುಭಾಶಯ. ಮತ್ತು ಈಗಾಗಲೇ ಅಶೋಕ್ ಕಣ್ಣನವರು ಬಹಳ ಸ್ಪಷ್ಟ ಸಂದೇಶ ಕೊಟ್ಟವರು. ಯಾವ ರೀತಿ ನಾವು ನಗರವನ್ನ ಅಭಿವೃದ್ಧಿ ಮಾಡಬೇಕು, ಕಾಪಾಡ್ಕೋಬೇಕು, ಬೆಳೆಸಬೇಕು, ಎಲ್ಲ ಜಾತಿ ಜನಾಂಗ, ಯೂನಿಟಿ ಇನ್ ಡೈವರ್ಸಿಟಿ. ಕೆಂಪೇಗೌಡರು ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ, ಬೆಂಗಳೂರು ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ. ಇಡೀ ವಿಶ್ವಕ್ಕೆ ವಿವಿಧತೆಯಲ್ಲಿ ಏಕತೆ ತಂದಿರುವಂತದ್ದು ಬೆಂಗಳೂರು ಅಂದ್ರೆ ಎಲ್ಲಾ ಜಾತಿ ಜನಾಂಗದ, ಎಲ್ಲಾ ಭಾಷಿಕರ ಶಾಂತಿ ಹತೋಟ. ಅಂದ್ರೆ ಇಡೀ ಭಾರತದಲ್ಲಿ ಒಂದು ಸ್ಥಳ, ಎಲ್ಲ ವಿವಿಧತೆಗೆ ಒಂದು ಸ್ಥಳ ಮತ್ತು ಪ್ರೀತಿ ವಿಶ್ವಾಸ ಸಿಗುವಂತ ಒಂದು ನಗರ ಅಂದ್ರೆ ಅದು ನಮ್ಮ ಬೆಂಗಳೂರು ಅಂತ ಹೇಳಕ್ಕಿಂತ ಈ ರೀತಿ ಯಾವ ನಗರದಲ್ಲೂ ಅವ್ರವ್ರ ಮಟ್ಟಕ್ಕೆ ಸೀಮಿತವಾಗಿರ್ತದೆ. ಆ ಹೃದಯ ವೈಶಾಲ್ಯತೆಯನ್ನ ನೀವು ಕಾಣ್ಲಿಕ್ಕಿದ್ರೆ ಬೆಂಗಳೂರಿನಲ್ಲಿ ಕಾಣಬಹುದು. ಹಾಗಾಗಿ ಯಾರು ನಾನು ಬೇರೆಯವನಲ್ಲ ಅನ್ನೋಂತ ಮನೋಭಾವನೆ ನಮ್ಮ ಬೆಂಗಳೂರಿನಲ್ಲಿ ಕಾಣುವಂತದ್ದಾಗ್ತಿದೆ. ಹಾಗಾಗಿ ಇದಕ್ಕೆಲ್ಲ ನಮ್ಮ ಭಾವನೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಏನು ಮಾನವೀಯತೆ ಇರುವಂತದ್ದು ಎದ್ದು ಕಾಣುವಂತದ್ದಾಗಿದೆ. ಇನ್ನೂ ಚೆನ್ನಾಗಿ ಮುಂದುವರ್ಸೋಣ, ಎಲ್ಲರಿಗೂ ಸ್ವಾಗತಿಸೋಣ. ಯಾರಿಗೂ ದ್ವೇಷ, ವೈಮನಸ್ಸು ಅನ್ನುವಂಥದ್ದನ್ನ ಬೆಳೆಸ್ಕೊಳ್ದೆ ನಾವು ಪ್ರೀತಿಯಿಂದ ನಮ್ಮ ಕರ್ತವ್ಯ, ನಮ್ಮ ಬದ್ಧತೆಗೆ ಆದ್ಯತೆಯನ್ನು ಕೊಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇವೆಲ್ಲವನ್ನು ಬೆಳೆಸಿ ಬಹಳ ಪವಿತ್ರವಾಗಿ ಬಾಳಿ ಬದುಕೋಣ ಅಂತ ಹೇಳಿ ತಮ್ಮ ಹೆಚ್ಚಿನ ಈಗಾಗಲೇ ಸಮಯ ತಗೊಂಡಿದ್ದೀನಿ. ಇನ್ನು ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ದೀಪ ಬೆಳಗಿಸೋದಿದೆ. ಗಡಿಗೊಬ್ಬರ ನಮ್ಮ ಅದೃಷ್ಟ. ನಮ್ಮ ಕ್ಷೇತ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಗಡಿ ಗೋಪುರ ಒಂದು ನಮ್ಮಲ್ಲಿದೆ. 4 ದಿಕ್ಕಲ್ಲಿ 4 ಇರುವಂತದ್ದು ನಮ್ಮಲ್ಲಿ ಒಂದಿರುವಂತದ್ದು ನಮ್ಮ ಭಾಗ್ಯ. ಹಾಗಾಗಿ ಇಂಥ ಒಂದು ಪವಿತ್ರವಾಗಿರುವಂತಹ ಸ್ಥಳದಲ್ಲಿ ನಾವೆಲ್ಲ ಸೇರಿ ಪ್ರತಿ ವರ್ಷನೂ ಬಹಳ ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀನಿ. ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ, ರಾಜ್ಯ ಸರ್ಕಾರಕ್ಕೆ, ನಮ್ಮ ಝೋನಲ್ ಕಮಿಷನರ್ ಅವರು ಡಾಕ್ಟರ್ ದೀಪಕ್ ಅವರು, ಜೆಸಿ ಆದಂತ ಯೋಗೇಶ್ ಅವರು, ಚೀಫ್ ಇಂಜಿನಿಯರ್ ಆಗಿರುವಂತಹ ಶಶಿಕುಮಾರ್ ಅವರು, ಮತ್ತೆಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ನಮ್ಮ ಎಲ್ಲ ಮತ್ತು ಎಲ್ಲ ಗಣ್ಯಮಾನ್ಯರಿಗೂ ನಾನು ವಂದಿಸಿ
ಮತ್ತು ಅಶೋಕ್ ಅಣ್ಣನವರಿಗೆ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಕೋರಿಕೆಗೆ ಒಪ್ಪಿ ಇವತ್ತು ಇಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರು ಇದ್ದಾರೆ, ನಿಕಟಪೂರ್ವ ನಗರಸಭಾ ಸದಸ್ಯರಿದ್ದಾರೆ, ಎಲ್ಲ ಮಾಧ್ಯಮದ ಸ್ನೇಹಿತರು, ಗಣ್ಯಮಾನ್ಯರು ಎಲ್ಲರೂ ಭಾಗವಹಿಸಿ ಈ ದಿನ ನಮ್ಮ ಗಣೇಶ ರಾಯರು 300 ಸಿನಿಮಾ ಮಾಡಿರುವಂತಹ ಗಣೇಶ ರಾಯರೇ ನಿರೂಪಣೆ ಮಾಡಿದ್ದಾರೆ. ಅವರ ಉಪಸ್ಥಿತಿ ಮತ್ತು ಕೆಂಪೇಗೌಡ ಕಾಲೇಜಿಂದ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ, ಬೃಹತ್ ಬೆಂಗಳೂರು ಸಿಬ್ಬಂದಿಗಳಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಾವು ವಿಧಾನಸೌಧದ ಮುಂದೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಂತ ಅಶೋಕಣ್ಣನವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ತಮಗೆ ಶುಭಾಶಯವನ್ನ ತಿಳಿಸ್ತೀವಿ. ಇನ್ನು ಬೆಂಗಳೂರಿಗೆ ನಿಮ್ಮ ನಾಯಕತ್ವದಲ್ಲಿ ಬೆಂಗಳೂರಿಗೆ ಇನ್ನೂ ಹೆಚ್ಚೆಚ್ಚು ಕೆಲಸ ಆಗಬೇಕು, ತುಂಬಾ ಕೆಲಸ ಆಗಬೇಕು. ಬೆಂಗಳೂರಿನ ರಕ್ಷಣೆ ಆಗಬೇಕು, ಬೆಂಗಳೂರಿನ ಏಳಿಗೆ ಆಗಬೇಕು. ನಾಡಪ್ರಭು ಕೆಂಪೇಗೌಡರ ಈ ಸಂಸ್ಥಾಪಕರ ದಿನ ಆಚರಣೆ ಅಂಗವಾಗಿ ಬೆಂಗಳೂರಿಗೆ ನಿಮ್ಮ ನಾಯಕತ್ವದಲ್ಲಿ ಇನ್ನ ಹೆಚ್ಚಿನ ಅಭಿವೃದ್ಧಿ ಕಾಣಲಿ ಅಂತ ಎಲ್ಲರ ಪರವಾಗಿ ನಿಮಗೆ ಕೋರಿಕೆಯನ್ನು ಸಲ್ಲಿಸಿ ತಮಗೆ ಶುಭಾಶಯ ಕೊಡ್ತೀನಿ. ಭಾರತ್ ಮಾತಾ ಕಿ, ನಾಡಪ್ರಭು ಕೆಂಪೇಗೌಡರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.